ಅಲ್ಲ, ಯಾಕಂದ್ರೆ ಅವಾರ್ಡ್ಗೆ ನನಗೆ ವ್ಯಾಲ್ಯೂ ಇಲ್ಲ. ಆದರೆ ಯಾರು ಶೀಲ್ಡ್ ಕೊಡ್ತಾರೆ ಸಿನಿಮಾದಾದ್ರೆ ಅದು ಎಲ್ಲಾದರೂ ಸರಿ ಮೊದಲು ಹೋಗ್ತೀನಿ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಮೊದಲು, ಈಗಲೂ ಇದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಅದರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ. ಹಾಗೇನೆ ಇವತ್ತೇನಕ್ಕೆ ಆನಂದಣ್ಣನ ನಾನು ತುಂಬ ನೆನೆಸ್ಕೋತೀನಿ, ತುಂಬ ಗೌರವಿಸ್ತೀನಿ. ಯಾಕಂದರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ. ಇವತ್ತಿಗೂ ನನ್ನ ಹತ್ರ ಏನಾದ್ರು ಶೀಲ್ಡ್ಗಳಿದೆ ಅಂತಂದರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು 3 ಶೀಲ್ಡ್ ಕೊಟ್ಟವ್ರು ನನಗೆ, ಇದು ಸೇರಿ. ಯಾಕಂದ್ರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ. ಆ ಶೀಲ್ಡಲ್ಲಿ ಏನಂತಲ್ಲ, ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ, ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ನೋಡ್ರೆ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು. ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳು ತೋರ್ಸೋಕ್ಕೊಂದು ಅದೊಂದು ಇದಿರುತ್ತೆ. ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ. ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ, ಆ ಅವಾರ್ಡ್ಗಳಲ್ಲಿ ಏನು ಬರೆದು ಇರಲ್ಲ, ಯಾಕಂದ್ರೆ ಅದ್ರಲ್ಲಿ ಹೆಸರು ಹಾಕಿರಲ್ಲ. ಯಾವುದೋ ಒಂದು ಬೇಡಾದ್ರೆ ಹೆಸರು. ಇವನು ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ, ನಮ್ಮ ಡೈರೆಕ್ಟ್ರು. ನನಗೆ ಅವಾರ್ಡ್ ಬರ್ತಾ ನಾನು ಹೋಗ್ತೀನಿ, ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಐತೆ, ಅದಕ್ಕೆ ಹೆಸರು ಕೂಡ ಹಾಕಿಲ್ಲ, ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದ್ದೆ ನಾನು. ಅದನ್ನು ಯಾಕೆ ಅಲ್ಲಿವರೆಗೆ ಹೋಗಿಸ್ಕೊತೀಯ, ಇಲ್ಲೇ ಎತ್ಕೊಂಡೋಗು ನಾನು ಅಂತ. ಸೊ ಆ ಥರ. ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸೋಕ್ಕಾಗಲ್ವಲ್ಲ, ಯಾಕಂದ್ರೆ ನಮ್ಮ ಫೋಟೋನೂ ಇರುತ್ತಲ್ಲ ಅಲ್ಲಿ. ಏನಕ್ಕೆ